ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ ವೀಕ್ಷಕರ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಜಸ್ಟ್ ₹75 ಪೇ ಮಾಡಿದ್ರೆ ಸಾಕು, ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಬೋದು. ಸೊ ನೋಡಿ, ಒಂದು ವೇಳೆ ನೀವೇನು ಈ ಊರಿಂದ ಬೇರೆ ಊರಿಗೆ ಶಿಫ್ಟ್ ಆಗಿದ್ರೆ ಅಥವಾ ಈ ಏರಿಯಾದಿಂದ ಬೇರೆ ಏರಿಯಾಗೆ ಶಿಫ್ಟ್ ಆಗಿದ್ರೆ, ಸೊ ಅದರಲ್ಲಿ ಆಧಾರ್ ಕಾರ್ಡಲ್ಲಿ ಯಾವ ಥರ ಅಪ್ಡೇಟ್ ಮಾಡ್ಬೋದು ಅಡ್ರೆಸ್ನ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಹೇಳ್ಕೊಡ್ತೀನಿ. ಸೊ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬಂದು ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ, ಹಾಗಾದರೆ ಈಗ ನನ್ನ ಒಂದು ಮೊಬೈಲಲ್ಲಿ ನಾನೀಗ ಫೈರ್ಫಾಕ್ಸ್ ಅನ್ನೋ ಆ್ಯಪ್ನ ವೆಬ್ಸೈಟ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಮೈ ಆಧಾರ್ ಅಂತ ಸೆಲೆಕ್ಟ್ ಮಾಡಿ, ಸರ್ಚ್ ಮಾಡಿ. ಸೊ ಮೈ ಆಧಾರ್ನ ನೀವು ಸರ್ಚ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿ, ನಿಮಗೆ ಸ್ಕ್ರೋಲ್ ಅಪ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಆಪ್ಷನ್ ಯಾವ ಥರ ಅಂದರೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು 3 ಡಾಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಫಸ್ಟ್ ಆಪ್ಷನ್ ಕಾಣ್ತಿದೆಯಲ್ಲ ಮೈ ಆಧಾರ್, ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಅದ್ರ ಕೆಳಗೆ ಅಪ್ಡೇಟ್ ಆಧಾರ್ ಕಾರ್ಡ್ ಅಂತ ಇದೆ, ಅಪ್ಡೇಟ್ ಯುವರ್ ಆಧಾರ್ ಅಂತ ಇದೆ. ಅಪ್ಡೇಟ್ ಯುವರ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದು ಮೇಯ್ನಾಗಿ ಅಪ್ಡೇಟ್ ಅಡ್ರೆಸ್ ಇನ್ ಯುವರ್ ಆಧಾರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಮಾಡುತ್ತೆ. ಕಂಟಿನ್ಯೂ ವಿತ್ ಇನ್ ವೆಬ್ ಅಂತ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಆಪ್ಷನ್ ಇದೆ ಮೇಲ್ಗಡೆ. ಸೊ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ. ಸೊ ಟೈಪ್ ಮಾಡಿದ ನಂತರ ಕೆಳಗಡೆ ಕ್ಯಾಪ್ಚಾ ಅಂತ ಇದೆ, ಆ ಕ್ಯಾಪ್ಚಾ ನೀಟಾಗಿ ಹೊಡೀರಿ. ಕ್ಯಾಪ್ಚಾ ಲೆಟ್ರು, ಸ್ಮಾಲ್ ಲೆಟ್ರು ಮತ್ತು ನಂಬರ್ಸ್ನ ಕ್ಲೀನಾಗಿ ಹೊಡೀರಿ. ಹೊಡೆದ ತಕ್ಷಣ ಲಾಗಿನ್ ವಿತ್ OTP ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ OTPನ ಬಂದಿರೋ, ನಿಮ್ಮ ಮೊಬೈಲ್ ನಮಗೆ ಬಂದಿರೋ OTPನ ನೀವು ಇಲ್ಲೇ ಟೈಪ್ ಮಾಡಿ ಅಂತ ಅದು ಹೇಳ್ತಾ ಇದೆ. ಸೊ ನೀವಲ್ಲಿ OTPನ ಟೈಪ್ ಮಾಡಿ. ಕೆಳಗಡೆ ಲಾಗಿನ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಂತ ಇಲ್ಲಿ ಕೇಳುತ್ತೆ ಕಂಟಿನ್ಯೂ ಮಾಡಬೇಕಂತ. ಎಸ್ ಅಂದರೆ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಮತ್ತೆ ಕಂಟಿನ್ಯೂ ಇನ್ ವೆಬ್ಸೈಟ್. ಇಲ್ಲಿ ಅಡ್ರೆಸ್ ಅಪ್ಡೇಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಾಸ್ಟ್ ಮಾಡ್ತಾ ಹೋಗಿ, ಈಸಿ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೆಲವೊಂದು ಆಪ್ಷನ್ ಮಿಸ್ ಆಗುತ್ತೆ. ಸೊ ಇಲ್ಲಿ ಕೇಳ್ತಿದೆ ಅಪ್ಡೇಟ್ ಅಡ್ರೆಸ್ ಯೂಸಿಂಗ್ ಯುವರ್ ಡಾಕ್ಯುಮೆಂಟ್. ಓಕೆ, ಇನ್ನೊಂದು ಬಂದ್ಬಿಟ್ಟು ಅಪ್ಡೇಟ್ ಅಡ್ರೆಸ್ ಯೂಸಿಂಗ್ ಹೆಡ್ ಆಫ್ ಫ್ಯಾಮಿಲಿ, ಅಂದರೆ ತಂದೆದು, ನಿಮ್ಮ ಒಂದು ತಂದೆದು ಲೋಕಲ್ ಅಂದರೆ ಈ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಇದ್ದಾರಲ್ಲ, ಆ ಅಡ್ರೆಸ್ಸಲ್ಲಿದ್ದರೆ ID ಕಾರ್ಡ್ ಅಂದರೆ ಅವ್ರದ್ದು ಆಧಾರ್ ಕಾರ್ಡ್ ಇದ್ದರೂ ನಡೆಯುತ್ತೆ. ಸೊ ಕೆಳಗಡೆ ಬಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡು, ವ್ಯಾಲಿಡ್ ಪ್ರೂಫ್ ಆಫ್ ಅಡ್ರೆಸ್ ಇನ್ ಯುವರ್ ನೇಮ್, ಆಮೇಲೆ ಪ್ರೊಸೆಸಿಂಗ್ ಫೀ ಎಷ್ಟು ₹75 ಅಂತ ಇದೆ. ಪ್ರೊಸೆಸಿಂಗ್ ಟೈಮ್ 30 ಡೇಸ್ ತನಕ ತೊಗೊಳುತ್ತೆ ಅಂತ. ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಬಾಕ್ಸಲ್ಲಿ ಅಪ್ಡೇಟ್ ಡೀಟೇಲ್ಸು, ಇವೆಲ್ಲ ಡೇ ಬೈ ಡೇ ನಿಮಗೆ ಟೋಟಲ್ 30 ಡೇಸ್ ಇದೆಯಲ್ಲ, ಡೇ ಬೈ ಡೇ ಅಪ್ಡೇಟ್ ಆಗ್ತಾ ಇರುತ್ತೆ. ಎಷ್ಟೆಷ್ಟು ಆಗ್ತಾಯಿದೆ, ಏನಾದ್ರು ಕೇಸ್ ಏನಾದ್ರು ರಿಜೆಕ್ಟ್ ಆಯಿತಾ, ಏನಾದ್ರು ಪೆಂಡಿಂಗ್ ಇದೆಯಲ್ಲ, ಎಲ್ಲ ನಿಮ್ಗೆ ತೋರಿಸ್ತಾ ಇರುತ್ತೆ. ಸೊ ಎಲ್ಲಿ ತನಕ ಬಂತು ನಿಮ್ಮ ಅಪ್ಡೇಷನ್ ಅಂತ ಪ್ರತಿಯೊಂದು ಕೂಡ ತೋರಿಸುತ್ತೆ. ಲಾಸ್ಟಿಗೆ ಕಂಪ್ಲೀಷನ್ ಅಂತ ಬಂದರೆ ಕಂಪ್ಲೀಟ್ ಆಗಿದೆ ಅಂತ. ಸೊ ಅದನ್ನು ಲಾಸ್ಟಿಗೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಮೊಬೈಲ್ನಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಎಮ್ ಆಧಾರ್ ಅಂತ ಆ್ಯಪು. ಸೊ ಅದು ಲಾಸ್ಟಿಗೆ ನಾನು ನಿಮ್ಗೆ ಲಿಂಕ್ ಕೊಡ್ತೀನಿ, ಅದು ಯಾವ ಥರ ಡೌನ್ಲೋಡ್ ಮಾಡೋ ಅಂತ ಅಲ್ಲಿ ವೀಡಿಯೋ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ನನ್ನ ಹತ್ರ ನಾನು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಎಲೆಕ್ಟ್ರಿಸಿಟಿ ಬಿಲ್ ಇದೆ, ಅದು ನಮ್ಮ ಒಂದು ತಂದೆ ಹೆಸರಲ್ಲಿದೆ. ಸೊ ಅದು ಇಲ್ಲೇ ಪ್ರೆಸೆಂಟ್ ಅಡ್ರೆಸ್ ಆಗಿರೋದ್ರಿಂದ ಸೊ ಅದನ್ನೇ ನಾನು ಆಪ್ಷನ್ ಆಗಿ ತೊಗೊತಾ ಇದ್ದೀನಿ ಅಪ್ಲೋಡ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಅದು ಕೇಳುತ್ತೆ ಈಗ ಅಡ್ರೆಸ್ ಹಾಕಿ ಅಂತ ನೀಟಾಗಿ. ಸೊ ಇದು ಹಳೆ ಅಡ್ರೆಸ್ಸು ನಮ್ಮ ಮನೆ, ಈಗ ಹೊಸ ಅಡ್ರೆಸ್ ಹಾಕ್ತಾಯಿದ್ದೀನಿ. ಸೊ ಹೊಸ ಅಡ್ರೆಸ್ನ ನಾವಿಲ್ಲಿ ಕ್ಲೀನಾಗಿ ಟೈಪ್ ಮಾಡಬೇಕು. ಸೊ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿರಬೇಕಾಗತ್ತೆ. ನಾವು ಏನು ಕೊಡ್ತೀವೋ ಅದೇ ಅಪ್ಡೇಟ್ ಆಗುತ್ತೆ. ಸಪೋಸ್ ಎಲ್ಲ ರಾಂಗ್ ಆಯಿತು ಅಂದರೆ ಮತ್ತೆ ನೀವು 30 ಡೇಸ್ ಅದನ್ನು ಮತ್ತೆ ಅಪ್ಲೈ ಮಾಡಬೇಕಾಗತ್ತೆ, ಡಬಲ್ ದುಡ್ಡು ಖರ್ಚು. ಸೊ ಅದಕ್ಕೆ ನೀಟಾಗಿ ನೋಡಿಕೊಂಡು ಪ್ರತಿಯೊಂದು ಕೂಡ ಏರಿಯಾ, ಸ್ಟ್ರೀಟು, ಫ್ಲೋರು, ಮನೆ ನಂಬರು, ಯಾವ ರೋಡು, ಅಕ್ಕಪಕ್ಕ ಏನಿದೆ, ನಿಯರ್ ಬೈ ಲೊಕೇಶನಲ್ಲಿ ಲ್ಯಾಂಡ್ಮಾರ್ಕು, ಪ್ರತಿಯೊಂದು ಕೂಡ ನೀಟಾಗಿ ಹೊಡೀರಿ. ಓಕೆನಾ? ಹೊಡೆದು ಒಂದ್ಸರಿ ಚೆಕ್ ಮಾಡಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೇಳ್ತಾ ಇದೆ ಮ್ಯಾನ್ಯುವಲ್ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ. ನಿಮ್ಮ ಹತ್ರ ಇಷ್ಟಲ್ಲಿ ಯಾವುದಿದೆ ಅಂತ, ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಯಾವುದಿದೆ ಡಾಕ್ಯುಮೆಂಟ್ ಅಪ್ಡೇಟೆಡ್ ಅಂತ. ಸೊ ನಮ್ಮದು ಕರೆಂಟ್ ಬಿಲ್ಲು ಈ ಅಡ್ರೆಸ್ಸಲ್ಲಿರೋದ್ರಿಂದ ಸೊ ನಾನು ಎಲೆಕ್ಟ್ರಿಸಿಟಿ ಬಿಲ್ನ ಸೆಲೆಕ್ಟ್ ಮಾಡಿದ್ದೀನಿ, ಅಂದರೆ ಕರೆಂಟ್ ಬಿಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಎಲ್ಲದಕ್ಕೂ ಅಲೋ ಕೊಡಿ ಆ್ಯಕ್ಸಸ್ಸು. ಕೊಟ್ಟ ನಂತರ ಇಲ್ಲಿ PDF ಅಲ್ಲಿ ಇರಬೇಕಾಗತ್ತೆ. ಓಕೆನಾ? ಸೊ ಮೇಯ್ನಾಗಿ ಇದು PDF ಅಲ್ಲಿ ಇರಬೇಕಾಗತ್ತೆ. ಸೊ ಇಲ್ಲಿ ನಾನು ಫೋಟೋ ತೆಗಿತಾ ಇದ್ದೀನಿ, ನೋಡೋಣ ಬರುತ್ತಾ ಅಂತ ಟ್ರೈ ಮಾಡೋಣ.
ಓಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬರಲಿಲ್ಲ, ಡಾಕ್ಯುಮೆಂಟ್ಸ್ ಲೆಸ್ ದೆನ್ 2 MB ಅಂತ ಕೇಳ್ತಾಯಿದೆ. ಸೊ ಅದಕ್ಕೆ ನಾನು ಇದನ್ನು ಕಂಪ್ರೆಸ್ ಮಾಡಿದ್ದೀನಿ. ಕಂಪ್ರೆಸ್ ಮಾಡೋದೇನು ಅಂತ ಗೊತ್ತಿಲ್ಲ, ಆದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಓಪನ್ ಮಾಡಿ ಸಿಗುತ್ತೆ. ಸೊ ಕಂಪ್ರೆಸ್ ಮಾಡಬೇಕಾಗತ್ತೆ ನೀವು. ನಿಮ್ಮ ಒಂದು ಫೋಟೋ ಇರುತ್ತಲ್ಲ, ಅದು ಮೋರ್ ದೆನ್ 2 MB ಇರುತ್ತೆ. ಅದನ್ನು ನಾನು 100 KBಗೆ ನಾನು ಕಂಪ್ರೆಸ್ ಮಾಡ್ತಾಯಿದ್ದೀನಿ. ಕಂಪ್ರೆಸ್ ಮಾಡಿ ನೆಕ್ಸ್ಟು ಮತ್ತೆ ಅಂದರೆ ನನ್ನೊಂದು ಮೊಬೈಲಲ್ಲಿ PDF ಆಗಿ ಸೇವ್ ಮಾಡ್ಕೊಂಡಿದ್ದೀನಿ. ಸೇವ್ ಮಾಡಿದ್ದನ್ನು ಮತ್ತೆ ಸೆಲೆಕ್ಟ್ ಮಾಡಿ ಇವಾಗ ಅಪ್ಲೋಡ್ ಮಾಡಿ ಒಂದ್ಸರಿ ಟ್ರೈ ಮಾಡ್ತೀನಿ. ಒಂದ್ಸರಿ ರೀನೇಮ್ ಕೊಡ್ತಾಯಿದ್ದೀನಿ, ಯಾವುದಕ್ಕೊಂದ್ಸರಿ ಇರಲಿ ಅಂತ. ಕೆಲವೊಂದು ಡಾಟು ಹ್ಯಾಶು ಎಲ್ಲ ಇರುತ್ತೆ, ಅಂಥ ಟೈಮಲ್ಲಿ ತೊಗೊಳ್ಳಲ್ಲ. ಸೊ ಅದೇ ಎಲೆಕ್ಟ್ರಿಸಿಟಿ ಅಂತ ರೀನೇಮ್ ಕೊಟ್ಟು ಮತ್ತೆ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಇವಾಗ ಆಗುತ್ತಾ ಅಂತ. ಓಕೆ, ಇಲ್ಲೊಂದು PDF ಸೇವ್ ಮಾಡಿದ್ದೀನಿ ನೋಡಿ, ಸೇವ್ ಮಾಡಿದ್ದೀನಿ PDF ಓಕೆ, ಅಪ್ಲೋಡ್ ಆಗ್ತಾಯಿದೆ, ಗ್ರೀನ್ ಕಲರ್ ಬಂತು. ಎಸ್, ಲೆಸ್ ದೆನ್ 2 MB ಇರಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಕೊಡಿ, ರೈಟ್ ಮಾರ್ಕ್ ಕೊಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಕೊಡಿ, ಅಪ್ಲೋಡ್ ಆಗುತ್ತೆ. ಸೊ ನೆಕ್ಸ್ಟು ಏನು ಅಂತ ನೋಡೋಣ. ಬಹುಶಃ ಪೇಮೆಂಟ್ ಅಂತ ಕೇಳುತ್ತೆ ಅನಿಸುತ್ತೆ, ಇಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹಳೆ ಅಡ್ರೆಸ್ಸು ಎಲ್ಲ ಕ್ಲಿಯರ್ ಆಗಿದೆ. ಸೊ ಈಗ ಹೊಸ ಅಡ್ರೆಸ್ಸು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡರಲ್ಲೂ ಬಂದಿದೆ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಂದಲ್ಲಿ ನೋಡಿ ಸ್ವಲ್ಪ ರಾಂಗ್ ಇದೆ, ಇಲ್ಲಿ ಶಿವಮೊಗ್ಗ ಅಂತಾಗಿದೆ, ಶಿವಮೊಗ್ಗ ಬದಲು ಶಿವಮೊಗ್ಗ ಅಂತ ಆಗಿದೆ, ಶಿವಮೊಗ್ಗ ಅಂತ. ಸೊ ಅದನ್ನು ಎಡಿಟ್ ಮಾಡ್ತೀನಿ, ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಶಿವಮೊಗ್ಗ ತೆಗೆದು ಶಿವಮೊಗ್ಗ ಅಂತ ಹಾಕ್ತೀನಿ. ಹಾಕ್ಬಿಟ್ಟು ನೆಕ್ಸ್ಟು ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಯಾವ ಥರ ಅಪ್ಡೇಟ್ ಬರುತ್ತೆ ನೋಡೋಣ. ಶಿವಮೊಗ್ಗ ಅಂತ ಇತ್ತು, ಅದನ್ನು ನಾನೀಗ ಶಿವಮೊಗ್ಗ ಅಂತ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೋಡುವ. ಓಕೆ, ಶಿವಮೊಗ್ಗ ಅಂತ ಅಪ್ಡೇಟ್ ಆಗಿದೆ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಬಹುಶಃ ಪೇಮೆಂಟ್ ಕೇಳ್ಬೋದು ಅನಿಸುತ್ತೆ, 75 ರೂಪಾಯಿ ಏನಿದೆ ಪ್ರೊಸೆಸಿಂಗ್ ಫೀ. ಓಕೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಕೊಟ್ಟು ನೆಕ್ಸ್ಟ್ ಕೊಟ್ಟೆ. ಸೊ ಓಕೆ, ಪೇಮೆಂಟ್ ಬಂತಲ್ಲ, ಎಸ್ ಸೂಪರ್, ಪೇಮೆಂಟಿಗೆ ಬಂತು ನೋಡಿ, 75 ರೂಪಾಯಿ ಕಟ್ಟಿ ಅಂತ ಬರ್ತಾಯಿದೆ. ರೇಸರ್ ಪೇ ಅಂತ ಇದೆಯಲ್ಲ, ರೇಸರ್ ಪೇ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಗೂಗಲ್ ಪೇ, ಫೋನ್ಪೇ ಎಲ್ಲ ಆಪ್ಷನ್ ಬರ್ತಾಯಿದೆ. ಸೊ ನಾನು ಫೋನ್ಪೇ ಮೇಲೆ ಕ್ಲಿಕ್ ಕೊಡ್ತೀನಿ, ಕಂಟಿನ್ಯೂ ಆ್ಯಂಡ್ ಪೇ. ಓಕೆ, ಟಿಕ್ ಕೊಡಿ, ಓಪನ್ ಅಂತ ಕೊಡಿ. ಈಗ ನಿಮ್ಮ ಒಂದು ಫೋನ್ಪೇ ಓಪನ್ ಆಗುತ್ತೆ, ಲಿಂಕ್ ಬರುತ್ತೆ, ಅಲ್ಲಿ ನಿಮ್ಮ ಒಂದು ಫೋನ್ಪೇ ಪಾಸ್ವರ್ಡ್ ಹಾಕಿ ಪೇಮೆಂಟ್ ಮಾಡಿದ್ರೆ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದರೆ, ಸೊ ಇಲ್ಲಿ ನಿಮ್ಮ ಒಂದು ಪೇಮೆಂಟು ಆಧಾರ್ ಸೆಂಟ್ರಿಗೆ ರಿಸೀವ್ ಆಗಿದೆ ಅಂತ ಅರ್ಥ. ನೋಡೋಣ ಏನಂತ ಬರುತ್ತೆ ಅಂತ. ಪೇ ಮಾಡ್ತಾಯಿದ್ದೀನಿ. ಓಕೆ, ರಿಸೀವ್ ಆಗಿದೆ. ಏನೂ ಕ್ಲಿಕ್ ಮಾಡಬೇಡಿ, ಆಟೋಮೆಟಿಕ್ಕಾಗಿ ಅದೇಗೆ ಮೂವ್ ಆಗುತ್ತೆ. ಅಲ್ಲಿ ಡನ್ನು ಓಕೆ ಏನೂ ಕೊಡೋದು ಬೇಡ, ಅದಾಗೆ ಮೂವ್ ಆಗ್ತದೆ ನೋಡಿ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಇವಾಗಲೂ ಏನು ನೀವು ಅದನ್ನು ಟಚ್ ಮಾಡೋದೇ ಬೇಡ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಈಗ ನೋಡಿ, ಅದ್ರ ಪಾಡಿಗೆ ಅದು ಮೂವ್ ಆಗ್ತಾಯಿದೆ. ಎಸ್ಟಿಮೇಷನ್ ಟೈಮ್ 15 ಸೆಕೆಂಡ್ಸ್. ಎಸ್, ರಿಸೀವ್ ಆಯಿತು ಪೇಮೆಂಟು. ಇಲ್ಲಿ ನೀವು ಒಂದು ಆಧಾರ್ ಅಪ್ಡೇಟ್ಗೆ ಅಪ್ಲೈ ಮಾಡಿದ್ರಲ್ಲ, ಅದಕ್ಕೆ ನಿಮಗೆ ಅಕ್ನಾಲಜ್ಮೆಂಟ್ ಅಂತ ಕೊಡ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಫೀಡ್ಬ್ಯಾಕು, ಅದೇನು ಬೇಡ, ಅವಶ್ಯಕತೆ ಇಲ್ಲ, ಬೇಕಂದ್ರೆ ಕೊಡಿ. ಇದು ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಇದೆಯಲ್ಲ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸಪೋಸ್ ನಿಮ್ಗೇನಾದ್ರು ಆಧಾರ್ ಕಾರ್ಡು ಅಪ್ಡೇಷನ್ ಆಗಿಲ್ಲ ಅಂದರೆ ಈ ಅಕ್ನಾಲಜ್ಮೆಂಟ್ ಮೇಲೆ ನೀವು ಟಿಕೆಟ್ನ ರೈಸ್ ಮಾಡ್ಬೋದು, ಏನಾದ್ರು ಪ್ರಾಬ್ಲಮ್ ಇದ್ದರೆ, ತಿದ್ದುಪಡಿ ಇದ್ದರೆ. ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊತೀನಿ, ಹಾಗೂ ಮೊಬೈಲು ಕೂಡ ಸೇವ್ ಮಾಡ್ಕೊತಿದ್ದೀನಿ. ಸೊ ತುಂಬಾ ಈಸಿ ಇದೆ ನೋಡಿ. ನನ್ನ ಹೊಸ ಒಂದು ಅಡ್ರೆಸ್ಸು ಅಪ್ಡೇಟ್ ಆಗಿದೆ. ಈಗ ಇದು ತೋರಿಸುತ್ತೆ ಆಧಾರ್ ಕಾರ್ಡಲ್ಲಿ ಈ ಥರ ಅಡ್ರೆಸ್ ಬರುತ್ತೆ ಅಂತ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಹೊಸ ಅಡ್ರೆಸ್ ಇದು. ಇದು ಹಳೆ ಅಡ್ರೆಸ್ಸು, ಎಕ್ಸಿಸ್ಟಿಂಗ್ ಹಳೆ ಅಡ್ರೆಸ್ಸು ನೋಡಿ, 70 ರೂಪಾಯಿ ಚಾರ್ಜಸ್ ಬಂದಿದೆ. ಇದು ಹೊಸ ಅಡ್ರೆಸ್, ಚೇಂಜ್ ಟು ಹೊಸ ಅಡ್ರೆಸ್. ಓಕೆ, ಸೊ ಈ ಅಡ್ರೆಸ್ ಆಗಿ ಅಪ್ಡೇಟ್ ಆಗಿ ಬರುತ್ತೆ. ಇದು ಇಂಗ್ಲೀಷಾಗಿ ಬರುತ್ತೆ, ಇನ್ನು ಕನ್ನಡಾಗಿ ಬರುತ್ತೆ. ಸೊ ನೋಡಿ, ತುಂಬಾ ಈಸಿ ಇದೆ. ಸೊ ಇನ್ನಷ್ಟು ಹೆಚ್ಚು ಮಾಹಿತಿಗಳನ್ನ ಕೊಡ್ತೀನಿ. ಓಕೆನಾ. ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತಿದ್ದೀನಿ.